ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ದಿವ್ಯಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಸೆಕೆಂಡ್ ವಿಡಿಯೋ ಆಫ್ಟರ್ ಮ್ಯಾರೇಜ್. ಈ ವಿಡಿಯೋ ಬಂದು ಮದುವೆ ಆದಮೇಲೆ ಮೊದಲನೇ ಸಾರಿ ನಮ್ಮ ಮನೆ ದೇವರು ಇರೋದು ವರ್ಕೆರೆ ರಂಗನಾಥ ಸ್ವಾಮಿ ಅಂತ. ಅವರಿರೋದು ಹಿರಿಯೂರ ಹತ್ರ. ಹಿರಿಯೂರಿಂದ ಒಂದು 20 ಕಿಲೋಮೀಟರ್ಸ್ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಟೈಮ್ ಮದುವೆ ಆದಮೇಲೆ ಮೊದಲನೇ ಸಾರಿ ಕರ್ಕೊಂಡು ಹೋಗ್ಬೇಕು. ಈ ದೇವಸ್ಥಾನ ದೂರ ಇರೋದ್ರಿಂದ ನಾವು ಅಲ್ಲಿ ಮಾರ್ನಿಂಗ್ ಬೇಗ ಹೋಗಿದ್ವಿ. ನಾನು ನಮ್ಮ ಅತ್ತೆ ಒಂದು 6 o'clock 7 o'clock ನಮ್ಮ ಮನೆಯವರು ಎಲ್ಲರೂ ಹೋಗಿದ್ವಿ. ಒಂದು 9 ಗಂಟೆಗೆ ಬಂದ್ವಿ, ರೀಚ್ ಆದ್ವಿ. ಯಾಕಂದರೆ ತುಂಬ ದೂರ ಇರೋದ್ರಿಂದ ಬೇಗ ದೇವಸ್ಥಾನ ಅಂದರೆ ತಣ್ಣಗಿರುವಾಗಲೇ ದೇವಸ್ಥಾನಕ್ಕೆ ಹೋಗಿ ಬಂದರೆ ಚೆನ್ನಾಗಿರುತ್ತೆ. ತುಂಬ ಬಿಸಿಲು ಬೇರೆ ಇತ್ತು ಅಂತ ಹೇಳಿ ಬೆಳಗ್ಗೆನೇ ಬಿಟ್ಟಿದ್ವಿ. ಯಾಕಂದರೆ ಇಲ್ಲಿ ನಾವು ಪೂಜೆ ಮಾಡಬೇಕಿದೆ, ಗಂಗಮ್ಮ ಪೂಜೆ, ಅದಕ್ಕೋಸ್ಕರ ನಾವು ಉಪವಾಸ ಇದ್ದು ಬೇರೆ ಬಂದಿದ್ದಲ್ಲ. ಸೊ ಹಾಗಾಗಿ ಬೇಗ ಬಂದ್ವಿ. ಸೊ ಇಲ್ಲಿಗೆ ಬಂದ ತಕ್ಷಣ ನಾವು ಮಾಡಿದ್ದು ಮೊದಲನೇ ಕೆಲಸ ಗಂಗಮ್ಮನ ಪೂಜೆ. ಇಲ್ಲಿ ದೊಡ್ಡ ಕಲ್ಯಾಣಿ ಇದೆ. ಇಲ್ಲಿ ಅಂದರೆ ನಾನು ಇಲ್ಲಿ ಆಲ್ರೆಡಿ ನಮ್ಮ ದೇವಸ್ಥಾನಕ್ಕೆ ಹೊರಕೆರೆ ರಂಗಪ್ಪ ಸ್ವಾಮಿಗೆ ನಾನು 2-3 ಸರಿ ಬಂದು ಹೋಗಿದ್ದೀನಿ. 2 ಸರಿನೇ ಏನೋ ಬಂದ್ವಿ ಅನಿಸುತ್ತೆ. ಅಂದರೆ ಈ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ನಾನು 2 ಸರಿ ಹೋಗಿದ್ವಿ. ಒಂದು ಸರಿ ಜಾತ್ರೆ ಇತ್ತು ಅಂತ ಹೋಗಿದ್ವಿ, ಒಂದು ಸರಿ ಮದುವೆ ಆದಮೇಲೆ ಹೊಸ್ದಾಗಿ ಹೋಗಿರೋದು. ಇದೇ ವಿಡಿಯೋ ಅದು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಸೊ ಬಂದ ತಕ್ಷಣ ನಾವು ಮಾಡಿದ ಕೆಲಸನೇ ಇಂದು ಗಂಗಮ್ಮನ ಪೂಜೆ. ನೋಡಿ ಇಷ್ಟು ದೊಡ್ಡದಾಗಿದೆ ಕಲ್ಯಾಣಿ, ತುಂಬಾ ದೊಡ್ಡದು ಕಲ್ಯಾಣಿ ಮಾತ್ರ. ತುಂಬ ನೀರು ಯಾವಾಗಲೂ ಇದ್ದೇ ಇರುತ್ತೆ ಇದರಲ್ಲಿ. ಸೊ ಇಲ್ಲಿ ಬಂದ ತಕ್ಷಣ ಮಾಡಿದ್ದು ನಾವು ಗಂಗಮ್ಮನ ಪೂಜೆ. ಹೊಸ್ದಾಗಿ ಮದುವೆ ಮಾಡಿರೋರ ಹತ್ರ ಎಲ್ಲರ ಹತ್ರನೂ ಈ ಪೂಜೆ ಮಾಡಿಸ್ತಾರೆ. ಅವರವರ ಮನೆ ದೇವ್ರಿಗೆ ಕರ್ಕೊಂಡು ಹೋಗಿ ಹರಕೆಗಳೆಲ್ಲ ಇರುತ್ತೆ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೋಬೇಕಲ್ಲ. ಸೊ ಅದೇ ರೀತಿ ಸೇಮ್ ಎಲ್ಲರೂ ಮಾಡೋ ಥರನೇ ನಾವು ಬಂದು ಇಲ್ಲಿ ಗಂಗಮ್ಮನ ಪೂಜೆ ಮಾಡ್ತಾಯಿದ್ದೀವಿ. ಗಂಗಮ್ಮನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ದೇವಸ್ಥಾನದ ಕಡೆ ಬಂದ್ವಿ. ಸೊ ದೇವಸ್ಥಾನದ ಒಳಗಡೆ ಹೋಗೋದಕ್ಕಿಂತ ಮುಂಚೆನೇ ಇಲ್ಲಿ ದೇವಸ್ಥಾನದ ರಥ ಇದೆ. ಸೊ ಇದರಲ್ಲಿ ಹೆಣ್ದೇವ್ರು ಇದೆ, ಲಕ್ಷ್ಮೀ ದೇವರು. ಅದಕ್ಕೆ ಕೂಡ ಹರಕೆ ಮಾಡ್ಕೊಂಡಿದ್ರಂತೆ ನಮ್ಮತ್ತೆ. ಹಾಗಾಗಿ ಇದಕ್ಕೆ ಮಡ್ಲಕ್ಕೆಲ್ಲ ತೊಗೊಂಡು ಬಂದಿದ್ವಿ. ಸೀರೆ, ಹಣ್ಣು, ಕಾಯಿ, ಹೂವು, ಬಳೆ, ಮಡ್ಲಕ್ಕಿಗೆ ಏನೇನು ಇಡ್ತೀವಲ್ಲ ಅದೆಲ್ಲ ತೊಗೊಂಡು ಬಂದಿದ್ವಿ. ಸೊ ಅದನ್ನು ಕೂಡ ಇಲ್ಲಿ ಕೊಟ್ಬಿಟ್ಟು ಮಡ್ಲಕ್ಕಿ ಇಟ್ಟು ಲಕ್ಷ್ಮೀ ಪೂಜೆ ಮಾಡಿಸ್ಕೊಳ್ತಾ ಇದ್ದೀವಿ. ಮತ್ತು ಇದೇ ನೋಡಿ ದೇವಸ್ಥಾನ, ಹೊರಕೆರೆ ರಂಗನಾಥ ಸ್ವಾಮಿ ದೇವಸ್ಥಾನ. ಹೊರಗಡೆಯಿಂದ ಈ ರೀತಿ ಕಾಣಿಸ್ತಾ ಇದೆ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ, ತುಂಬ ದೊಡ್ಡದಾಗಿ ಕೂಡ ಇದೆ. ಎಲ್ಲ ಒಂಥರ ಹಳೆ ಕಾಲದ ದೇವಸ್ಥಾನ ಥರನೇ ಇದೆ. ತುಂಬ ದೊಡ್ಡದಾಗಿದೆ ದೇವಸ್ಥಾನ. ಫುಲ್ ಎಲ್ಲ ಕಲ್ಲಿಂದನೇ ಮಾಡಿರುವಂಥದ್ದು. ಒಳಗಡೆ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಆ ಒಳಗಡೆ ಕೂಡ ತುಂಬಾ ಬೇರೆ ಬೇರೆ ದೇವರುಗಳಿದ್ದಾವೆ. ಲಕ್ಷ್ಮೀ, ಗಣಪತಿ, ಆಂಜನೇಯ, ಇದೇ ಥರ ತುಂಬ ದೇವರುಗಳು ಕೂಡ ಇದೆ. ಸೊ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಹೊರಗಡೆಯಿಂದ ಒಳಗಡೆಯಿಂದ ನೋಡೋಕ್ಕಾಗಲಿ, ಒಳಗಡೆ ಹೋದ ತಕ್ಷಣ ತಣ್ಣಗಾಗುತ್ತೆ. ಅದು ಯಾಕಂದರೆ ಕಲ್ಲಿಂದ ಮಾಡಿರೋದ್ರಿಂದ ಫುಲ್ ತಣ್ಣಗಿರುತ್ತೆ. ನೋಡಿ ಒಳಗಡೆನೂ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ ದೇವಸ್ಥಾನ ಮಾತ್ರ. ಜಾತ್ರೆ ಟೈಮಲ್ಲೂ ಅಷ್ಟೇ ಎಷ್ಟು ಜನ ಬಂದ್ರೂ ತುಂಬ ಜನ ಇಡಿಸ್ತಾರೆ ದೇವಸ್ಥಾನದಲ್ಲಿ. ಜಾತ್ರೆನೂ ಅಷ್ಟೇ ತುಂಬ ಜೋರಾಗಿ ಜಾತ್ರೆ ನಡೆಸ್ತಾರೆ ಇಲ್ಲಿ. ಮತ್ತು ಪ್ರತಿಯೊಂದು ದೇವಸ್ಥಾನದಲ್ಲೂ ಅಷ್ಟೇ ಬೇಜಾರಾಗೋಂಥ ಸಂಗತಿ ಏನಪ್ಪ ಅಂದರೆ ನಾವೇ ಕಾಯಿ ಹೊಡ್ಕೊಂಡು ಹೋಗಬೇಕು. ಎಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ ಮೋಸ್ಟ್ ಆಫ್ ಆಲ್ ಎಲ್ಲ ದೇವಸ್ಥಾನದಲ್ಲೂ ನಾವೇ ಕಾಯಿ ಹೊಡ್ಕೊಂಡು ಹೋಗಬೇಕು. ಅದು ಕೂಡ ಹೊರಗಡೆನೇ ಕಾಯಿ ಹೊಡ್ಕೊಂಡು ಹೋಗಬೇಕು. ನನಗೆ ಇದರಲ್ಲಿ ಒಂದೊಂದ್ಸರಿ ಇದು ನಂಬೇಕೋ ಬೇಡವೋ ಅಂತ ಅನಿಸ್ಬಿಡುತ್ತೆ ನಿಜವಾಗ್ಲೂ. ಯಾಕಂದರೆ ನಾವು ದೇವಸ್ಥಾನಕ್ಕೆ ದೇವ್ರಿಗೆ ಅಂತ ತೊಗೊಂಡೋಗೋದು. ದೇವರು ನಾವು ಏನೇ ತೊಗೊಂಡೋದ್ರೂ ಭಕ್ತಿಯಿಂದ ನಾವು ಏನೇ ಕೊಟ್ಟರು ತೊಗೊಳ್ತಾರೆ. ಸೊ ದೇವರು ಅಂದರೆ ನಾವು ಮಾಡ್ಕೊಂಡಿರೋ ಅಂಥ ಪದ್ಧತಿಗಳಷ್ಟೇ ಇದೆಲ್ಲನೂ. ಕಾಯಿ ತೊಗೊಂಡೋಗ್ಬೇಕು, ಎಲ್ಲ ಮಾಡಬೇಕು. ಕಾಯಿ ತೊಗೊಂಡೋಗೋದು ಓಕೆ, ಆದರೆ ಹೊರಗಡೆ ಓಡಿಸ್ಬಿಟ್ಟು ನಾವೇ ಹೊಡ್ಕೊಂಡು ನಾವೇ ತೊಗೊಂಡೋಗ್ತೀವಿ ವಾಪಸ್ಸು. ಅದನ್ನಿಟ್ಟು ಪೂಜೆನೂ ಕೂಡ ಮಾಡಲ್ಲ. ಎಲ್ಲ ಒಂದೊಂದು ಕಡೆ ಅದು ಫ್ರೀಯಾಗಿದ್ದರೆ ಮಾತ್ರನೇ ಪೂಜೆ ಮಾಡಿಕೊಡ್ತಾರೆ. ಕಾಯಿ ನಾವು ತೊಗೊಂಡೋಗಿರೋಂಥ ಹೂವು ಕಾಯಿ ಎಲ್ಲ ಇಟ್ಟು. ಬಟ್ ಒಂದೊಂದು ಸರಿ ದೇವಸ್ಥಾನದಲ್ಲಿ ಏನು ಮಾಡ್ತಾರೆ ಅಂದರೆ ನಾವೇ ಕಾಯಿ ಹೊಡ್ಕೊಂಡು ಹೋಗ್ತೀವಿ, ಅಂತ ಬ್ಯಾಗಲ್ಲಿ ಇಟ್ಕೊಂಡು ಮತ್ತೆ ವಾಪಸ್ ತೊಗೊಬರ್ತೀವಿ. ಯಾವುದೇ ಪೂಜೆ ಪುನಸ್ಕಾರ ಏನೂ ಮಾಡಲ್ಲ ನಾವು. ಅಂದರೆ ದೇವ್ರಿಗೆ ದೇವ್ರ ದರ್ಶನ ಆಗುತ್ತೆ, ಪೂಜೆ ನಾವು ನಮಸ್ಕಾರ ಮಾಡಿ ಬರ್ತೀವಿ. ಆದರೆ ತೊಗೊಂಡೋಗಿರೋಂಥ ಕಾಯಿ ಹೂವು ಇಟ್ಟು ನಮಗೆ ಪೂಜೆ ಮಾಡಿಕೊಟ್ರೇ ಒಂಥರ ನೆಮ್ಮದಿ ಅಂತಲೇ ಅನಿಸುತ್ತೆ. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಕೂತ್ಕೊಂಡು ಪ್ರಸಾದ ತಿಂತ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕಾಲ ಕಳೆದ್ವಿ. ಅದಾದಮೇಲೆ ನೆಕ್ಸ್ಟು ದೇವಸ್ಥಾನದ ಹಿಂದೆಗಡೆನೇ ಪ್ರಸಾದ ಇರುತ್ತೆ ಪ್ರತಿದಿನ. ಅಲ್ಲೂ ಕೂಡ ಹೋಗಿ ಪ್ರಸಾದ ತಿಂದ್ಕೊಂಡು ಮಧ್ಯಾಹ್ನದ ಊಟ ಅಲ್ಲೇ ಆಗೋಯ್ತು. ಸೊ ಅಲ್ಲೂ ಮಾಡಿಕೊಂಡು ಮತ್ತೆ ನಾವು ದೇವಸ್ಥಾನದ ಹತ್ರ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಹೊರಡ್ತಾ ಇದ್ದೀವಿ ಊರಿಗೆ. ನಿಂಬೆಹಣ್ಣು ಅಲ್ಲಿ ನಿಂಬೆಹಣ್ಣು ಇಕ್ತೀರಾ? ಸೋಡಾಮು ಕೊಟ್ಟಿದ್ದಾರೆ. ಚಾಕು ಐತಿ.
ನಾನೇನೋ ಅನ್ಕೊಂಡಿದ್ಯಾ ನೀನು. ಪೂಜೆ ಎಲ್ಲ ಚೆನ್ನಾಗಾಯಿತು, ಸಂತೃಪ್ತಿಯಾಗಿ ಆಯಿತು ಪೂಜೆ ಎಲ್ಲ ನೆಮ್ಮದಿಯಿಂದ. ಸೊ ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತೆ ನಾವು ಊರ ಕಡೆ ಬಂದ್ವಿ. ಬರ್ತಾ ಹಾಗೆ ಹಿರಿಯೂರಿಗೆ ಟೌನ್ ಒಳಗಡೆ ಹೋಗಿದ್ವಿ. ಯಾಕಂದರೆ ಕೆಲವೊಂದು ನಮಗೆ ದೇವ್ರದ್ದು ಸಾಮಾನುಗಳು ಬೇಕಿತ್ತು. ಹಾಗೆ ನಾವು ಸ್ವಲ್ಪ ಹರಕೆ ಇತ್ತು, ಗಂಟೆ ಕೊಡ್ತೀವಿ ಅಂತ ಅಂದ್ಕೊಂಡಿದ್ರಂತೆ. ನಮ್ಮೂರಲ್ಲಿ ಭೂತಪ್ಪ ಅಂತ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಹರಕೆ ಕೊಡ್ತೀವಿ ಅಂತ ಅಂದ್ಕೊಂಡಿದ್ರಂತೆ ನಮ್ಮ ಮನೆಯವರು, ನಮ್ಮ ಹಸ್ಬೆಂಡ್ ಅಂದ್ಕೊಂಡಿದ್ರಂತೆ. ಹಾಗಾಗಿ ಜೋಡಿ ಗಂಟೆ ತೊಗೊಂಡಿದ್ವಿ. ಹಾಗೆ ಮನೆಗೆ ಸ್ವಲ್ಪ ಕಳಸ ಇಡೋಕ್ಕೆ ಚೆಂಬು ಬೇಕಿತ್ತು, ತಾಮ್ರದ ಚೆಂಬು. ಇನ್ನೂ ಕೆಲವೊಂದು ಐಟಮ್ಸ್ ಬೇಕಿತ್ತು, ಅದೆಲ್ಲ ತೊಗೊಳೋಕ್ಕೆ ಅಂತ ಸಿಟಿ ಒಳಗಡೆ ಬಂದು ತೊಗೊಳ್ತಾ ಇದ್ದೀವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಮುಂದೆ ಬರುವಂತಹ ವೀಡಿಯೋಸ್ಗೆ ವೆಯ್ಟ್ ಮಾಡ್ತಾಯಿರಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.